ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಂಗಳೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ವಿ. ನೋಡೋಣ ಬನ್ನಿ ಬೆಂಗಳೂರು ಪ್ಯಾಲೇಸ್ ಹೇಗಿದೆ ಅಂತ. ನಾನಂತ 3 ವರ್ಷ ಆಯಿತು ಬೆಂಗಳೂರಲ್ಲಿದ್ದು, ಆದರೂ ಇದೇ ಫಸ್ಟ್ ಬೆಂಗಳೂರು ಪ್ಯಾಲೇಸ್ಗೆ ಹೋಗ್ತಾ ಇರೋದು. ತುಂಬ ಹಳೆ ಪ್ಯಾಲೇಸ್ ಅನಿಸುತ್ತೆ. ನೋಡೋಣ ಬನ್ನಿ ಹೇಗಿದೆ ಒಳಗಡೆ ಎಲ್ಲ. ಇವತ್ತು ನಾವು ಬಂದಿರೋ ಸಂಡೇ ಅಲ್ವಾ, ಹಾಗಾಗಿ ತುಂಬ ಜನ ಇದ್ದಾರೆ. ಒಂದು ಈವೆಂಟ್ ಪ್ರಿಪ್ರೇಷನ್ ನಡೀತಿದೆ ಅನಿಸುತ್ತೆ, ಹಾಗಾಗಿ ನೋಡಿ ಒಳಗಡೆ ಹೋಗೋಣ ಬನ್ನಿ. ಇವಾಗ ಒಳಗಡೆ ಇಲ್ಲಿ ಟಿಕೆಟ್ ತೊಗೋಬೇಕು ನಾವು. ಇಲ್ಲಿ 1 ಪರ್ಸನ್ಗೆ 270 ರೂಪೀಸ್ ಇದೆ. ಇಲ್ಲಿ ಆಡಿಯೋಗೂ ಕೊಡ್ತಾರೆ, ಆದರೂ ಕನ್ನಡ ಇಂಗ್ಲೀಷ್ ಯಾವುದೇ ಬೇಕಾದರೂ ವಿವರಣೆ ಇದೆ. ಅದನ್ನು ಆಡಿಯೋ ತೊಗೋಬೇಕು ಅಂದರೆ ನಮ್ಮದು ಯಾವುದಾದ್ರು ಐಡೆಂಟಿ ಕಾರ್ಡ್ ಏನಾದರೂ ಕೊಡಬೇಕಾಗುತ್ತೆ. ಒಳಗಡೆ ಹೋಗೋಣ ಬನ್ನಿ. ಆಡಿಯೋ ಕೇಳಿಸ್ಕೊಳ್ಳೋಕ್ಕೆ ಅಂತ ಒಂದು ಫೋನು ಮತ್ತು ಇಯರ್ಫೋನ್ ಕೊಡ್ತಾರೆ. ನಾವು ಒಬ್ರಿಗಷ್ಟೇ ತೊಗೊಂಡ್ವಿ, ಎಷ್ಟು ಜನಕ್ಕೆ ಬೇಕಾದರೂ ಕೊಡ್ತಾರೆ. ನಮ್ಮದು ಯಾವ್ದಾದ್ರು ಐಡೆಂಟಿ ಕಾರ್ಡ್ ಕೊಟ್ಟರೆ ನೋಡಿ. ಈಗ ಒಳಗಡೆ ಎಂಟ್ರೆನ್ಸ್ ಇದು, ಒಳಗಡೆ ಹೋಗ್ತಿದ್ವಿ. ಮತ್ತು ಇನ್ನೊಂದು ವಿಷಯ, ಫೋನಲ್ಲಿ ವಿಡಿಯೋ ಮಾಡೋಂಗಿಲ್ಲ ಒಳಗಡೆ, ಆದರೂ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ. ವಿಡಿಯೋ ಮಾಡಬೇಕು ಅಂತ ಏನಾದರೂ ಅಂದರೆ ವಿಡಿಯೋಗೆ ಅಮೌಂಟ್ ಪೇ ಮಾಡಿ ಫೋನಲ್ಲಿ ವಿಡಿಯೋ ಮಾಡ್ಕೋಬೋದಂತೆ. ಬಟ್ ನನಗೆ ಗೊತ್ತಿರಲಿಲ್ಲ, ಸೊ ಹಾಗಾಗಿ ನಾನು ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮೇಲ್ಗಡೆ ಹೋಗೋ ಅಂಥ ದಾರಿ ನೋಡಿ. ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ. ಮೇಲೆ ತುಂಬ ಚೆನ್ನಾಗಿದೆ ಪ್ಯಾಲೇಸ್ ಅಂತೂ. ಒಳಗಡೆ ಎಲ್ಲ ತುಂಬ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಗೋಡೆ ಮೇಲೆಲ್ಲ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಪ್ಯಾಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಗೋಡೆ ಮೇಲೆಲ್ಲ ತುಂಬ ಫೋಟೋಸ್ಗಳೆಲ್ಲ ಹಾಕಿದ್ದಾರೆ, ಹಳೆ ಫೋಟೋಸ್ಗಳು. ಹಿಂದೆ ರಾಜ ಏನೇನು ಮಾಡ್ತಿದ್ರು, ಬೇಟೆ ಆಡೋದು ಎಲ್ಲ ಪ್ರತಿಯೊಂದನ್ನು ಗೋಡೆ ಮೇಲೆ ಹಾಕಿದ್ದಾರೆ. ಮತ್ತು ನೋಡಿ, ಇದು ರಾಜ ಕೂರ್ತಿದ್ದಂಥ ಹಾಲ್ ಅಂತ ಹೇಳಿದರು, ನನಗೂ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಆ ಹಾಲು. ಆಗಿನ ಕಾಲದಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪ್ಯಾಲೇಸ್ನ, ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ ಯಾವ ಥರ ಇದೆ ಅಂತ. ಮೇಲ್ಗಡೆ ನೋಡಿ, ಮುಂದೆ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು ರಾಜರು ಕೂತ್ಕೊಳ್ತಿದ್ದಂತಹ ಜಾಗ ಅನಿಸುತ್ತೆ. ರಾಜರುಗಳೆಲ್ಲ ಕೂತ್ಕೊಂಡು, ಮತ್ತು ಡೈನಿಂಗ್ ಟೇಬಲ್ ಎಲ್ಲ ಇದೆ ನೋಡಿ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಮಗ ಅಂತೂ ಎಲ್ಲಿ ಬೇಕು ಅಲ್ಲಲ್ಲೇ ಹೋಗ್ತಿದ್ದ. ಅವನದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ವೀಡಿಯೋನು ಕರೆಕ್ಟಾಗಿ ಮಾಡೋಕ್ಕೆ ಆಗ್ತಿರಲಿಲ್ಲ ನನಗೆ. ನೋಡಿ ಮುಂದೆ ಹೋಗೋಣ ಈಗ. ನೋಡಿ ಇಲ್ಲೆಲ್ಲ ಫೋಟೋಸ್ಗಳಿದೆ, ರಾಣಿಯದ್ದು ಮತ್ತು ರಾಜರದು ಎಲ್ಲ ತುಂಬ ಫೋಟೋಸ್ಗಳು ಹಾಕಿದ್ದಾರೆ. ಹಿಂದೆ ಏನೇನು ಮಾಡ್ತಿದ್ರು ಅಂತೆಲ್ಲ ನೋಡಿ ಹೇಗಿದೆ ಅಂತ. Hello, Daraman.
ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ತುಂಬ ರೂಮ್ಗಳೆಲ್ಲ ಲಾಕ್ ಮಾಡಿದರು, ಎಲ್ಲ ಗೊತ್ತಿಲ್ಲ ಯಾಕೆ ಲಾಕ್ ಮಾಡಿದ್ದಾರೆ ಅಂತ. ತುಂಬ ಒಳಗಡೆ ಎಲ್ಲ ಪ್ಲೇಸಸ್ಗಳು ತುಂಬ ಚೆನ್ನಾಗಿದೆ. ಇನ್ನು ನಮಗೆ ಮಾತ್ರ 2 ಅಪ್ಟೇರ್ ಅಷ್ಟೇ ಬಿಟ್ಟಿದ್ದು, ಮೇಲೆಲ್ಲ ಬಿಟ್ಟಿಲ್ಲ ಹೋಗೋಕ್ಕೆ. ನಮ್ಗೆ ಎಷ್ಟಾಯ್ತು ಅಷ್ಟು ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಒನ್ ಟೈಮ್ ಎಲ್ಲ ಬಂದು ನೋಡಿದ್ದು ಸುಮಾರೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಬೆಳಗಿಂದ ಸಂಜೆವರೆಗೆ ಇದ್ರೂ ಏನು ಕೇಳಲ್ಲ ಇಲ್ಲೆಲ್ಲ. ತುಂಬ ಚೆನ್ನಾಗಿದೆ. ಮತ್ತು ರಾಜರುಗಳು ಹಾಕೋತಿದ್ದಂಥ ಬಟ್ಟೆ, ರಾಣಿಗರ ಸ್ಯಾರಿ ಎಲ್ಲ ಇದೆ. ಬಟ್ ಅದನ್ನು ನನಗೆ ಆ ರೂಮಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದನ್ನು ಸೇಲ್ಗೂ ಇಟ್ಟಿದ್ದಾರೆ, ಪರ್ಚೇಸ್ ಬೇಕಾದ್ರೂ ಮಾಡ್ಕೋಬೋದು. ಕಮ್ಮಿ ರೇಟಲ್ಲಿ ಹಾಕ್ಕೊಡ್ತಾರೆ ಡಿಸ್ಕೌಂಟಲ್ಲಿ. ಹೊರಗಡೆಯಿಂದ ಪ್ಯಾಲೇಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನರೀಸ್ ಇರೋದ್ರಿಂದ ಎಲ್ಲ ತುಂಬ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಪ್ಯಾಲೇಸ್ ತುಂಬ ಇದೆ. ಮತ್ತು ಹೊರಗಡೆ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ ನೋಡಿ ಎಲ್ಲ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಫ್ಯಾಮಿಲಿ ಜೊತೆ ಅಂತೂ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನಾವು ಪ್ಯಾಲೇಸ್ ಮುಗಿಸ್ಕೊಂಡು ವಿಧಾನಸೌಧ ಬಂದ್ವಿ. ವಿಧಾನಸೌಧ ಹೇಗಿದೆ ನೋಡಿ. ನಾನು ವಿಧಾನಸೌಧಕ್ಕೂ ಇದೇ ಫಸ್ಟ್ ಟೈಮ್ ಬಂದು ವಿಧಾನಸೌಧ ನೋಡೋದಕ್ಕೆ. ವಿಧಾನಸೌಧದ ಒಳಗಡೆ ಎಲ್ಲ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ಎಲ್ಲ ಏನೇ ಆದರೂ ಹೊರಗಡೆ ಮಾತ್ರ ನೋಡ್ಕೊಂಡು ಬರ್ಬೋದು ಅಷ್ಟೇ. ಹೊರಗಡೆ ಗ್ರೀನರೀಸು ಎಲ್ಲ ತುಂಬ ಚೆನ್ನಾಗಿದೆ. ವಿಧಾನಸೌಧ ಮುಂದೆ ಎಲ್ಲ ತುಂಬ ಎಷ್ಟು ಜನ ಬಂದಿದ್ದಾರೆ ನೋಡಿ ವಿಧಾನಸೌಧ ಎಲ್ಲ. ಮತ್ತು ಫೋಟೋಸ್ ಎಲ್ಲ ಮುಂದೆಗಡೆನೇ ತೊಗೊಬೇಕಷ್ಟೇ. ಹಾಗೆ ನಾನು ಇದು ಫಸ್ಟ್ ಟೈಮ್ ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ತಾ ಇರೋಂಥದ್ದು. ನನ್ನ ವಾಯ್ಸಲ್ಲಿ ಕ್ಲಿಯರ್ ಇಲ್ಲ ಅಂದರೆ ಏನಾದರೂ ತಪ್ಪಾಗಿದ್ದರೆ ಹಾಗೆ ಕಮೆಂಟ್ ಮಾಡಿ, ನಾನು ಸರಿ ಮಾಡ್ಕೊಳ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ.